ಹಾಯ್ ಆಲ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತೊಂಥರ ಡಿಫ್ರೆಂಟಾಗಿ ಕಾಣತೀನಿ, ಯಾಕಂದ್ರೆ ಡ್ರೆಸ್ಸು ಆ ಥರ ಐತಿ. ರೆಡಿಯಾಗಿ ಬಂದೇನು. ರೆಡಿ ಅಂದರೆ ಗೊತ್ತೈತಿ ನಿಮ್ಗೆ, ನಾನು ಜಾಸ್ತಿ ರೆಡಿ ಆಗಂಗಿಲ್ಲ, ಸಿಂಪಲ್ಲಾಗಿ ಅಷ್ಟೇ. ಏನಂದ್ರೆ ಮಾರ್ಕೆಟ್ಗೆ ಹೋಗೋದಿತ್ತು ನೋಡ್ರಿ, ಒಂದಷ್ಟು ಶಾಪಿಂಗ್ ಮಾಡೋದಿತ್ತು. ಇವಾಗ 8 ಮಂತ್ ಸ್ಟಾರ್ಟ್ ಆಗಿನ ಒಂದು 10 ಡೇಸ್ ಆಗೈತಿ. ಸೊ ಅದಕ್ಕೆ ಫೋಟೋಶೂಟ್ ಮಾಡ್ಕೊಳ್ಳೋದು ಪ್ಲ್ಯಾನ್ ಇತ್ತು ನಮ್ದು. ಅದಕ್ಕೆ ಮುಂಚೆನೇ ಒಂದಷ್ಟು ಸೀರೆ ಅದು ಇದು ಎಲ್ಲ ತೊಗೊಂಡೇನು, ಶಾಪಿಂಗ್ ಮಾಡಿದ್ದೇನೆ. ನಮ್ಮ ಹಸ್ಬೆಂಡ್ ಅವರಿಗೆ ಡ್ರೆಸ್ ಅದು ಏನೂ ತೊಗೊಂಡಿಲ್ಲ. ಸೊ ಅದಕ್ಕೆ ತೊಗೊಂಡು ಬರ್ಬೇಕಂತ ಹೇಳಿ, ಮತ್ತು ನನಗೂ ಕೂಡ ಇನ್ನೂ ಕೆಲವೊಂದಷ್ಟು ಇವು ಬೇಕಾಗಿದ್ದಾವೆ. ಅದಕ್ಕೆ ಆಲ್ರೆಡಿ ಇವಾಗ 6:30 ಆಗೈತೆ ನೋಡ್ರಿ. ಬೆಳಗ್ಗೆಯಿಂದ ಬೇಗ ಕೆಲಸ ಮುಗಿಸ್ಕೊಂಡ್ರು, ಬೇಗ ಹೋಗೋಣ ಅಂದ್ರೂ ನಮ್ಮ ಹಸ್ಬೆಂಡ್ ಅವ್ರಿಗೆ ಏನಾದರೂ ಒಂದು ಕೆಲಸ ಬಂದಿರ್ತದೆ. ಹಾಗಾಗಿ ಮಾಡ್ಕೊಂಡು ಕೂತ್ಬಿಡ್ತಾರೆ. ಹಿಂಗಾಗಿ ನಾವು ಏನು ಪ್ಲ್ಯಾನ್ ಮಾಡಿದ್ರು ಎಲ್ಲನೂ ಲೇಟನ್ನು ಆಗಿಬಿಡ್ತದೆ. ಸೊ ಬರ್ರಿ, ನನ್ನ ಮುಖ ಅಂತೂ ನೋಡ್ಬೋದ, ಎಲ್ಲ ಒಂಥರ ಬಂಗದು ಆಗಿ ಎಲ್ಲ ಕೆಟ್ಟು ಹೋಗ್ಬಿಟ್ಟೈತೆ ನೋಡ್ರಿ. ತಲೆ ಸ್ನಾನ ಮಾಡ್ಕೊಂಡಿದ್ದು ಅಂದ್ಕೂಡಲೇ ಕೂದಲು ಒಂದು ಸ್ವಲ್ಪ ಓಕೆ ಕಾಣತ್ತಾವ, ಇಲ್ಲಾಂದ್ರೆ ಎಲ್ಲ ಒಂಥರ ಆಗಿದ್ದು. ಕೂದಲ ಬೇರೆ ಸ್ವಲ್ಪ ಕಟ್ ಮಾಡಿಕೊಂಡೆ, ಯಾಕಂದ್ರೆ ತೋರಿಸ್ತೇನೆ ನಿಮ್ಗೆ. ಫುಲ್ ಎಂತ ಇದು ಬಂದಿತ್ತು ಕೂದಲ ನೋಡ್ಬೋದು. ಎಲ್ಲಿ ಅಂದ್ರೆ ಇಲ್ಲಿ ಮಠ ಇದ್ದು ನೋಡ್ರಿ, ಈ ಕಡೆ ಇಲ್ಲಿ ಮಠ ಕೂದಲ ಇದ್ದುವ, ಇಷ್ಟಿದ್ದುವ. ಸೊ ಅದಕ್ಕೆ ಸ್ವಲ್ಪ ಕಟ್ ಮಾಡಿಕೊಂಡೆ. ನಂಗೆ ಇರಿಟೇಟ್ ಆಗತ್ತಿತ್ತು ಅಂತ ಹೇಳಿ ನಮ್ಮ ಹಸ್ಬೆಂಡ್ ಅವ್ರಿಗೆ ಒಂದು ಸ್ವಲ್ಪ ಹಿಂಗೆ ಮಾಡಿಬಿಟ್ಟು ಹಿಂಗೆ ಹಿಡಿದು ಕೊಟ್ಟೆ. ಇಷ್ಟು ಕಟ್ ಮಾಡ್ರು, ಬಟ್ ಹೆಚ್ಚು ಕಡಿಮೆ ಆಗಿದಾವೆ. ಇವು ನೋಡ್ರಿ ಕೂದಲ ಉದ್ರಾತವ. ಹಿಂಗೆ ಮಾಡಿದ್ರೆ ಸಾಕು, ಕೈ ಒಳಗೆ ಬಂದೇ ಬಿಡ್ತಾವೆ ಕೂದಲ. ಎಷ್ಟಂದ್ರೆ ಇಷ್ಟು ಕಟ್ ಮಾಡ್ಕೊಂಡೇವೆ ನೋಡ್ರಿ, ಮಾಡಿದ್ದೇನೆ. ಸೊ ಬರ್ರಿ, ಲೇಟ್ ಮಾಡೋದು ಬೇಡ, ಹೋಗೋಣಂತ. ಇಲ್ಲಾಂದ್ರೆ ಎಲ್ಲ ಬಂದಾಗಿಬಿಡ್ತಾವೆ. ಯಾವಾಗಲೂ ನಾವು ಲೇಟ್ ಮಾಡಿ ಹೋಗ್ತೇವಲ್ಲ, ಏನೂ ಸಿಗೋದೇ ಇಲ್ಲ ನಮ್ಗೆ ಕಲೆಕ್ಷನ್ಸ್. ಅದು ಸಣ್ಣದಾಗಿದ್ದು ಬೇಕಂತಿಲ್ಲ, ಭಾಳ ಭಾಳ ಬೇಕಂತಿಲ್ಲ. ನಾನು ಚಿನ್ನು ಗಾಡಿ ಹಿಡ್ಕೊಂಡು ನಿಂತಿದ್ದೇವೆ. ನಮ್ಮ ಹಸ್ಬೆಂಡ್ ಅವರು ಗಾಡಿ ಎಲ್ಲಿ ಪಾರ್ಕ್ ಮಾಡಬೇಕು ಅಂತ ಹೇಳಿ ನೋಡಕತ್ತಾರ. ಗಾಡಿ ಪಾರ್ಕ್ ಮಾಡೋಕೆ ಜಾಗನ ಇರಲಿಲ್ಲ ನೋಡ್ರಿ, ಹೇಗೋ ಮಾಡಿ ಒಂದು ಕಡೆ ಇಟ್ಟು ಬಂದಿದ್ದಾರೆ. ಸೊ ಆದಷ್ಟು ನಾನು ಏನೇನು ಶಾಪಿಂಗ್ ಮಾಡ್ತೀವಿ ಅಂತ ಹೇಳಿ ತೋರ್ಸೋಕೆ ಟ್ರೈ ಮಾಡ್ತೀನಿ. ಸೊ ನೀವು ಸ್ಕಿಪ್ ಮಾಡ್ದೇನೆ ಎಂಡ್ವರೆಗೆ ವಿಡಿಯೋನ ನೋಡಬೇಕು, ಅಂದ್ರೆ ಮಾತ್ರ ಗೊತ್ತಾಗ್ತದೆ. ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಈಗ ಶಾಪಿಂಗ್ ಮಾಡಕ್ಕೆ ಬಂದಿರೋದು ನಮ್ಮ ಹಸ್ಬೆಂಡ್ ಅವ್ರಿಗೆ ಮತ್ತು ನಮ್ಮ ಚಿನ್ನಗೆ ನೋಡ್ರಿ. ಯಾಕಂದ್ರೆ ಅವ್ರು ಇನ್ನೂ ಡ್ರೆಸ್ ಅದು ತೊಗೊಂಡೇ ಇಲ್ಲ. ಮ್ಯಾಟರ್ನಿಟಿ ಶೂಟ್ಗೆ ನಾನು ಸೀರೆ ತೊಗೊಂಡಿದ್ದೇನು, ತೊಗೊಂಡನ 1 ತಿಂಗಳ ಮೇಲೆ ಆಯ್ತು. ಬಟ್ ನಮ್ಮ ಹಸ್ಬೆಂಡ್ ಅವ್ರಿಗೆ ಚಿನ್ನಗೆ ತೊಗೊಂಡಿರಲಿಲ್ಲ, ಹಾಗಾಗಿ ಸ್ಪೆಷಲಿ ಅವ್ರಿಗೋಸ್ಕರನ ಬಂದಿದ್ದೇನೆ. ಮತ್ತು ನಂದು ಕೂಡ ಶಾಪಿಂಗ್ ಐತಿ, ಬಟ್ ಮೇನ್ ಇವ್ರಿಗೆ ಐತಿ. ಸೊ ಇಲ್ಲಿ ಬಂದು ನೋಡಾಕತ್ತೀವಿ. ಈಗ ಡ್ರೆಸ್ಸು ಅಂದ್ರೆ ಒಂಥರ ನೋಡಿದ್ರೆ ಗೊತ್ತಾಗ್ತೈತಿ ನಿಮ್ಗೆ ಯಾವ ಥರ ತೊಗೊಳಕತ್ತೇವೆ ಅಂತ ಹೇಳಿ. ಫಸ್ಟ್ ಫ್ಲೋರ್ ಒಳಗೆ ಕಿಡ್ಸೋದಿತ್ತು ನೋಡ್ರಿ, ಹಾಗಾಗಿ ನಮ್ಮ ಚಿನ್ನೋದ ಫಸ್ಟ್ ನೋಡೋಣಂತ ಅಂತ ಹೇಳ್ಬಿಟ್ಟು ಇಲ್ಲಿ ಬಂದು ಕುತ್ಕೊಂಡು ನೋಡಾಕತ್ತೇವಿ. ಸ್ಟಿಚ್ ಏನು ಇದ ಮಾಡ್ದಂಗೆ ಮಾಡಿಬಿಟ್ಟಾರೆ, ಕಂಪ್ನಿಯಿಂದ ಬರ್ತೈತೆ ರೀ ಎಲ್ಲ ಫಿಟ್ಟಿಂಗ್ ಸೈಜ್ ಎಲ್ಲ ಬರೋಬ್ಬರ ಬರ್ತೈತೆ. ಪಂಚೆ ಪಂಚಿ ಒಂದು 3 ಸೈಜ್ ಬರ್ತೈತೆ ಪಂಚೆ ರೀ. ಸ್ಟಿಕ್ ಮಾಡೋದು. ನಮ್ಮ ಚಿನ್ನುಗ ನೋಡಿದ್ವಿ ನೋಡ್ರಿ, ಬಟ್ ನನ್ನ ಸೀರೆಗೆ ಮ್ಯಾಚ್ ಆಗೋ ಥರ ಯಾಕೋ ಬೇಡ, ಇದು ಸೂಟ್ ಆಗಂಗಿಲ್ಲ ಅನ್ಸಾಕತ್ತಿತ್ತು. ಸೊ ಅದಕ್ಕೆ ಏನಂಬುದಕ್ಕೂ ಇದು ಇರಲಿ, ಬಟ್ ಮೇಲ್ಗಡೆ ಹೋಗಿ ನಮ್ಮ ಹಸ್ಬೆಂಡ್ ಅವ್ರಿಗಷ್ಟು ನೋಡ್ಕೊಂಡು ಬರ್ತೀವಿ ಅಂತ ಹೇಳಿ ಮೇಲ್ಗಡೆ ಫ್ಲೋರಿಗೆ ಹೋಗಾಕತ್ತೀವಿ. ಯಾಕಂದ್ರೆ ಅವ್ರದ್ದೊಂದು ಕಾಂಬಿನೇಷನ್ ನೋಡ್ಕೊಂಡ್ವಿ ಅಂದ್ರೆ ಆಮೇಲೆ ಮ್ಯಾಚ್ ಆಗ್ತೈತೇನಿಲ್ಲ ಅಂತ ಹೇಳಿ ನೋಡ್ಬೋದು ಅಂತ ಹೇಳಿ. ಸೊ ಮೆಟ್ಕಾಟಿ ಹತ್ತಾಕನ ಆಗೋತ್ತಾಗಿತ್ತು ನೋಡ್ರಿ. ಇಲ್ಲಿ ಎಲ್ಲ ಓಕೆ ಐತಿ, ಬಟ್ ಲಿಫ್ಟನ್ನು ಮಾಡಿಲ್ಲ ನೋಡ್ರಿ, ಅದೊಂದು ಬೇಜಾರಾಗಕತ್ತಿತ್ತು ನನಗೆ. ಪ್ರೆಗ್ನೆಂಟ್ ಇದ್ದವ್ರಿಗೆ, ಏಜ್ ಆದವ್ರಿಗೆ ಅದು ಇಲ್ಲಿ ಅಡ್ಡಾಡಕ್ಕೆ ಆಗೋದಿಲ್ಲ.
ಅದ್ರಾಗೂ ನನಗಂತೂ ನಡ್ಯಕ್ಕೆ ಆಗಂಗಿಲ್ಲ ಈಗ. ಫುಲ್ ಪೇನ್ ಆಗ್ತಾ ಇರ್ತದೆ ಹೊಟ್ಟೆ ಕಡೆ ಅದು, ಮತ್ತು ಕಾಲು ಕೂಡ ಭಾಳ ನೋವ್ತಿರ್ತಾವ. ಅಂಥದ್ರಾಗ ಈ ಥರ ಲಿಫ್ಟ್ ಇಲ್ಲದೆ ಇರುವಂಥ ಶಾಪಿಂಗ್ ಮಾಡಕ್ಕೆ ಬಂದ್ವಿ ಅಂದ್ರೆ ಶಾಪಿಗೆ ಬಂದ್ವಿ ಅಂದ್ರೆ ಸಿಕ್ಕಾಪಟ್ಟೆ ತ್ರಾಸ ಆಗ್ತೈತೆ ಅಂತಲೇ ಹೇಳ್ಬೋದು. ಸೊ ಸ್ಲೋ ಆಗಿ ಮೆಟ್ಕಾಟಿ ಎಲ್ಲ ಹತ್ಕೊಂಡು ಬಂದ್ವಿ. ಈಗ ಈ ಕಡೆ ಹಂಗೆ ಫೋನ್ ಬಂದಿತ್ತು ಅಂದ ಕೂಡಲೇ ಇವರು ನಿಂತಿದ್ರು. ಅದಕ್ಕೆ ಬಂದಾಗೆಲ್ಲ ಇದೇ ಇರ್ತೈತಿ ಇವ್ರದ್ದು ಅಂತೇಳಿ ನನಗೂ ಬೇಜಾರಾಗತ್ತಿತ್ತು. ಬಟ್ ಏನೂ ಮಾಡೋಕ್ಕಾಗಂಗಿಲ್ಲ. ಸೊ ನಾನು ನೋಡ್ಬೇಕು ಇಲ್ಲಿ ಏನೇನೈತೆ ಅಂತೇಳಿ ನೋಡಕತ್ತೇನೆ. ನಮ್ಮ ಚಿನ್ನು ಬ್ಲಾಗ್ ಮಾಡಕತ್ತಾನ. ಇಲ್ಲೆಲ್ಲ ಫುಲ್ಲು ಮೆನ್ಸುದನ ಐತೆ ನೋಡ್ರಿ. ಎಲ್ಲ ಶರ್ಟ್ ಪೀಸು, ಪ್ಯಾಂಟ್ ಪೀಸು, ಶರ್ಟು ಪ್ಯಾಂಟು ಎಲ್ಲ ಅದಾವ. ಮಾಮ ನೀನು ಚೇರ್ ತಗೊಂಡು ಬನ್ನಿ. ನನಗಂತೂ ಫುಲ್ ನಡ್ಯಾಕನ ಆಗತ್ತಾಗಿತ್ತ, ಫುಲ್ ತ್ರಾಸ ಆಗತ್ತಿತ್ತ. ಹಂಗಾಗಿ ನಮ್ಮ ಚಿನ್ನು ಅಲ್ಲೇ ಕುತ್ಕೋಬಾ ಇಲ್ಲಿ ಕುತ್ಕೋಬಾ ಅಂತೇಳಿ ನಾ ಎಲ್ಲೆಲ್ಲಿ ಹೋಗ್ತೇನೆ ಅಲ್ಲೆಲ್ಲ ಚೇರ್ ತೊಗೊಂಡು ಬಂದು ಕುತ್ಕೊಳಕ ಇಡಾಕತ್ತಿದ್ ನೋಡ್ರಿ. ಕಾರ್ತಿಕ ಒಳಗೆ ಹೋಗಿದ್ವಿ ನೋಡ್ರಿ. ಅಲ್ಲಿ ನಮ್ಮ ಚಿನ್ನೋಗ ಡ್ರೆಸ್ ತೊಗೊಂಡ್ವಿ. ಬಟ್ ನಮ್ಮ ಹಸ್ಬೆಂಡ್ ಅವ್ರಿಗೆ ಸೆಲೆಕ್ಟ್ ಮಾಡಿಬಿಟ್ಟು ಅಲ್ಲೇ ಇಟ್ವಿ. ಯಾಕಂದ್ರೆ ಮತ್ತೊಂದು ಅಂಗಡಿಗೆ ಹೋಗೋಣಂತ, ಅಲ್ಲೇನಾದ್ರೂ ಚೆನ್ನಾಗಿತ್ತಂದ್ರೆ ಅಲ್ಲಿ ತೊಗೊಳ್ಳೋಣಂತ. ಇಲ್ಲ ಅಂತಂದ್ರೆ ಮತ್ತೆ ನಾವು ಸೆಲೆಕ್ಟ್ ಮಾಡಿ ಇಟ್ಟಿರ್ತೀವಲ್ಲ ಅದೇ ಡ್ರೆಸ್ ಕಾರ್ತಿಕ ಹೋಗಿ ತೊಗೊಂಡು ಬಂದ್ರಾಯ್ತು ಅಂತ ಹೇಳಿ. ಬಟ್ ಬೇರೆ ಕಡೆ ಹೋದ್ರೆ ಅಲ್ಲಿ ಸರಿ ಇರಲಿಲ್ಲ. ಅದಕ್ಕೆ ಮತ್ತು ಕಾರ್ತಿಕಾಗ ಹೋಗೋನು. ಬಟ್ ಇದೇ ರೂಟ್ ಒಳಗೆ ಇಲ್ಲಿ ನನ್ನ ಸೀರೆಗೆ ಕುಚ್ಚು ಕಟ್ಟಕ್ಕೆ ದಾರ ಆಮೇಲೆ ಫಾಲ್ ಬೇಕಾಗಿತ್ತು. ಅದಕ್ಕೆ ಇಲ್ಲಿ ಬಂದಿದ್ವಿ. ಯಾಕಂದ್ರೆ ಸೀರೆ ಏನೋ ತೊಗೊಂಡೆ ನೋಡ್ರಿ. ಬಟ್ ಅದನ್ನ ಇನ್ನೂ ರೆಡಿ ಮಾಡ್ಕೊಂಡಿರಲಿಲ್ಲ. ಫಾಲ್ ಹಚ್ಬೇಕು, ಕುಚ್ಚು ಕಟ್ಬೇಕು. ಅದಕ್ಕೆ ಫಾಲ್ ತೊಗೊಂಡೆನ, ಕುಚ್ಚು ಕಟ್ಟಕ್ಕೆ ದಾರನೂ ತೊಗೊಂಡೆ. ಬಟ್ ನನಗೆ ಕನ್ಫ್ಯೂಷನ್ ಆಗಕತ್ತಿತ್ತು ದಾರ ಅದು ನಂಗೆ ಅದು ಕುಚ್ಚು ಕಟ್ಟಕ್ಕೆ ಆಗ್ತದನೋ ಇಲ್ವೋ ಅಂಥೇಳಿ. ಅದಕ್ಕೆ ಏನಂಬುದಕ್ಕೂ ಒಂದು ರೆಡಿಮೇಡ್ ಕೂಡ ಕುಚ್ಚು ಅದು ಇದು ಇರ್ತದೆ ನೋಡ್ರಿ, ಸಿಗ್ತದೆ. ಅದನ್ನು ತೊಗೊಳ್ಬೇಕಂತೇಳಿ ತೊಗೊಂಡೆನ. ಈಗ ಮತ್ತು ಕಾರ್ತಿಕಾಗ ಹೋಗ್ಬೇಕಾ. ಡ್ರೆಸ್ ಶಾಪಿಂಗ್ ಎಲ್ಲ ಮುಗಿಸ್ಕೊಂಡು ಇವಾಗ ಬಾಜಿ ಮಾರ್ಕೆಟ್ಗೆ ಬಂದ್ವಿ ನೋಡ್ರಿ. ಯಾಕಂದ್ರೆ ಬಾಜಿ ಅದು ಇರಾಕಿಲ್ಲ. ಅದಕ್ಕೆ ಹೇಗೋ ಮಾರ್ಕೆಟ್ ಒಳಗೆ ಬಂದಿದ್ದೀವಿ, ಅದನ್ನು ಕೂಡ ತೊಗೊಂಡು ಹೋದ್ರೆ ಆಯ್ತು ಅಂತೇಳಿ ಬಂದ್ವಿ. ನನಗಂತೂ ಇಲ್ಲಿ ಕುತ್ಕೊಂಡು ಟೊಮೆಟೊ ಅದು ತೊಗೊಳಕ್ಕಾಗಂಗಿಲ್ಲ. ಹಾಗಾಗಿ ನಮ್ಮ ಹಸ್ಬೆಂಡ್ ಅವರು ನೀನು ಇತ್ಕೋ ನಾನೆಲ್ಲ ತೊಗೊಳ್ತೀನಿ ಅಂತೇಳಿ ತೊಗೊಂಡ್ರು. ಆಮೇಲೆ ಮಾರುತಿ ಗಲ್ಲಿ ಕಡೆಯಿಂದ ಮನೆಗೆ ಹೋಗ್ಬೇಕಂತ ಬರಾತಿದ್ವಿ. ಇಲ್ಲಿ ಇಯರಿಂಗ್ಸ್ ಇದನ್ನು ನೋಡಿದೆ. ಅದಕ್ಕೆ ನನಗೂ ಹೇಗಾದರೂ ಈಗ ಮ್ಯಾಟರ್ನಿಟಿ ಶೂಟ್ಗೆ ಇಯರಿಂಗ್ಸ್ ಅದು ಬೇಕಾಗಿದ್ವು. ಅದಕ್ಕೆ ಚೂಸ್ ಮಾಡಕತ್ತೇನೆ. ಬಟ್ ಕೆಳಗೆ ಬಗ್ಗಿ ಎಲ್ಲ ನೋಡಕ್ಕೂ ಆಗುತ್ತ, ಅಷ್ಟು ತ್ರಾಸ ಆಗತೈತಿ ಇತ್ತೀಚೆಗೆ. ಹೇಗೋ ಮಾಡಿ ನಾನು ಇಯರಿಂಗ್ಸ್ ಕೂಡ ತೊಗೊಂಡೆ. ಈಗ ಜಸ್ಟ್ ಮನೆಗೆ ಬಂದು ನೋಡ್ರಿ, 9 ಗಂಟೆ ಆಯಿತು. ನಮ್ಮ ಸುಂದ್ರಿ ನೋಡ್ರಿ ಇಲ್ಲಿ. ಸುಂದ್ರಿ ಏ ಸುಂದ್ರಿ 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 ಊಟ ಬೇಕು ಬೇಕಂತ. ಎಷ್ಟು ಸ್ವಲ್ಪ ಬೇಕು? ಹಾಂ ಇಲ್ಲಿ ನೋಡ್ರಿ ಡ್ರೆಸ್ ತೊಗೊಂಬಂದೇವಲ್ಲ, ಅದಕ್ಕೆ ಹಾಕಿ ನೋಡತ್ತಾರ ನಮ್ಮ ಹಸ್ಬೆಂಡ್ ಅವರು. ಕರೆಕ್ಟ್ ಬರ್ತಾಯಿಲ್ಲ ಅಂಥೇಳಿ. ಎಷ್ಟು ಉದ್ದ ಕನತಾನ ಅಪ್ಪ ದೇವ್ರ ಇವನು. ನಮ್ಮ ಹುಡುಗಲ್ಲಿ ಇವ ಎಲ್ಲ ಮೆಸ್ಸಿ ಆಗೈತೆ ನೋಡ್ರಿ. ಇದು ಬಂದ ತಕ್ಷಣ ಸುಸ್ತಾಗೈತೆ ಅಂದ್ಕೊಳ್ಳಿ ಎಲ್ಲ ಸೋಪಾಗತ್ತೆ ಅನ್ಸತ್ತೆ. ಎಲ್ಲ ಟವೆಲ್ ಸ್ಕಾರ್ಫ್ ಎಲ್ಲ ಒಗ್ದಾಡಿದ್ದೀವಿ. ಮತ್ತು ಈ ಕಡೆ ನೋಡಿದ್ರೆ ಇಲ್ಲೂ ಎಲ್ಲ ಜಾಕೆಟ್ ಬ್ಯಾಗ್ ಅದು ಹೋಗ್ದೇವಿ. ನಮ್ಮ ಹಸ್ಬೆಂಡ್ ಅವ್ರು ಹಾಕೊಂಡು ನೋಡಾಕತ್ತಾರೆ ನೋಡ್ರಿ. ಈ ಥರದ್ದು ಐತಿ ಹೊರ್ತು ಗ್ರೀನ, ಇದು ಡಾರ್ಕ್ ಗ್ರೀನ. ನಮ್ಮ ಚಿನ್ನೊಂದು ಲೈಟ್ ಒಂಥರ ಪ್ಯಾರೋಟ್ ಗ್ರೀನ್ ಐತಿ. ಸೊ ಜಸ್ಟ್ ಹೆಂಗೆ ಕಾಣ್ತೈತೆ ನೋಡ್ಬೇಕಂಥೇಳಿ. ಶರ್ಟು ಚಲೋ ಐತಿ. ಪಂಚೆನೂ ಹೊಸದನ ಐತಿದ. ಆ್ಯಕ್ಚುಲಿ ಒಂದು 2 ಸಾರಿ ಅಷ್ಟು ಹಾಕ್ಕೊಂಡಿರ್ಬೇಕು. ಶರ್ಟ್ ಈಗ ತೊಗೊಂಡು ಬಂದಿರೋದು ಚಲೋ ಕಾಣಾಯ್ತು. ಡ್ರೆಸ್ ಎಲ್ಲ ಹಾಕ್ಕೊಂಡು ನೋಡಿದ್ರು ನೋಡ್ರಿ, ಎಲ್ಲ ಪರ್ಫೆಕ್ಟಾಗಿ ಬರ್ತಾವಂತ ಹೇಳಿ ತೆಗೆದಿಟ್ರು. ಸೊ ಊಟ ಟೈಮ್ ಬೇರೆ ಆಗೈತಿ. 9 ಗಂಟೆಗೆ ಮನೆಗೆ ಬಂದಿದ್ದೇವೆ. ಹಾಗಾಗಿ ಈಗ ಬೇಗ ಬೇಗ ಅಡುಗೆ ಮಾಡ್ಬೇಕಂತ ಹೇಳಿ ನಾನು ಎಗ್ ಬುರ್ಜಿ ಮಾಡ್ಬೇಕಂತ ಹೇಳಿ ಎಲ್ಲ ಪ್ರಿಪೇರ್ ಮಾಡ್ಕೊಳಕತ್ತೇನೆ. ಅರ್ಜೆಂಟಿಗೆ ಅಂದ್ರೆ ಇದು ಬೇಗ ಆಗ್ತೈತಿ ನೋಡ್ರಿ. ಮತ್ತು ಬೇರೆ ಪಲ್ಯ ಅದು ಮಾಡ್ಬೇಕಂದ್ರೆ ಲೇಟ್ ಆಗ್ತೈತಿ. ಒಮ್ಮೆ ಕೈಗೆ ಹಚ್ಕೊಂಡು ಬಿಟ್ಟೆ ನೋಡ್ರಿ. ಅಲ್ಲಿ ಕುಕ್ಕರ್ ಇಟ್ಟಿದ್ದೇನೆ ರೈಸ್ ಮಾಡಿ. ಸಡನ್ಲಿ ಅಲ್ಲಿ ನಾನು ಮಸಾಲ ಐಟಮ್ಸ್ ತೊಗೊಳ್ಬೇಕಂದ್ರೆ ಹತ್ತಿತ್ತು. ಹಂಗೆ ಹೆಂಗೋ ಈಗ ಅದು ಮೊದಲು ಮಾಡಿ ಮುಗಿಸಿ ಆಮೇಲೆ ನೋಡಿದ್ರೆ ಆಯ್ತು ಅಂತೇಳಿ ಈಗ ನೋಡಕತ್ತೆ. ಕೈ ಉರಿಯಾಕತ್ತೈತಿ, ಏನಾಗೈತಿ ನೋಡಬೇಕು. ಸೊ ಲೇಟ್ ಆದಾಗ ಗಡಿಬಿಡಿ ಮಾಡ್ತಿರ್ತೀವಿ ನೋಡ್ರಿ. ಅಲ್ಲೇ ಬಾಜುಕನ ಬಿಸಿ ಏನಿದ್ರು ನೋಡಂಗೆ ಇಲ್ಲ. ಹಂಗಾಗಿ ಪೆಟ್ಟು ಹಚ್ಕೊಂಡು ಬಿಡ್ತೇವಿ. ಬಟ್ ಸ್ವಲ್ಪ ಹತ್ತಿದ್ರೂ ಭಾಳ ಕೆಟ್ಟ ತ್ರಾಸ ಆಗ್ತೈತಿ. ಕೈ ನೋಡ್ರಿ ಸುಟ್ಕೊಂಡ್ಬಿಟ್ನಿ. ಇಲ್ಲಿ ಕುಕ್ಕರ್ ಹಚ್ಕೊಂಡ್ಬಿಟ್ನಿ ನೋಡ್ರಿ. ಇಲ್ಲಿ ಇಟ್ಟಿದ್ದಾನೆ ಗರಮ್ ಐತಿ ಫುಲ್ಲ. ಹುಚ್ಚಿ ಅಂತಾಗ ಯಾವತ್ತೂ ಗೊತ್ತಾಗೋಲ್ರಿ. ಫುಲ್ ಗರಮ್
ಹುರಿಯಾದ ಬಾಳ್ಗಟ್ ಯಾವ ಮುಚ್ಕೊಂಡ ಚಿನ್ನು ಈಗ ಹುರಿಗಟ್ಟು ಹಚ್ಚಿದ ನಂಗೆ ಬುರ್ಜಿ ರೆಡಿ ಆಯ್ತು ನೋಡ್ರಿ. ಕೊತ್ತಂಬರಿ ಹಾಕಿಲ್ಲ, ಆಮೇಲೆ ಹಾಕ್ಕೊಂಡು ತಿಂತೀವಿ. ಬುರ್ಜಿ ರೆಡಿ ಆಗೈತಿ. ಆಮೇಲೆ ಇಲ್ಲಿ ಮಮ್ಮಿ ಮಧ್ಯಾಹ್ನ ರೊಟ್ಟಿ ಮಾಡಿ ಹೋಗಿದ್ರೆ, ಆಮೇಲೆ ರೈಸ್ ಕೂಡ ಆಗೈತಿ. ಇಲ್ಲೇ ಸ್ವಲ್ಪ ಮಾರ್ಕೆಟ್ ಅಂದಂದು ರೂಢಿ ಆಗೈತಿ. ಚಿನ್ನಿ ಏನದು ಪಾರ್ಲರ್ಗೆ ಹೊಂಟಿದ್ದೇವೆ ನೋಡ್ರಿ. ಭಾಳ ವರ್ಷ ಆಯ್ತು ನಾ ಪಾರ್ಲರ್ ಮುಖ ನೋಡಿ ಇವತ್ತು ಹೊಂಟಿದ್ದೇನೆ. ಭಾಳ ಅಂದ್ರೆ ಒಂದು 4-5 ವರ್ಷ ಆಗಿರ್ಬೇಕು. ಒಂದು ಸಾರಿ ಹೇರ್ ಕಟ್ಟಿಂಗ್ ಮಾಡ್ಕೊಳಕ್ಕೆ ಹೋಗಿದ್ನಿ ನಮ್ಮ ಚಿನ್ನೂನ ಬರ್ಡೇ ಇದ್ದಾಗ. ಅದು ಬಿಟ್ಟರೆ ಹೋಗೇ ಇಲ್ಲ ನಾನು. ಸೊ 4-5 ವರ್ಷ ಆದಮೇಲೆ ಇವಾಗ ಹೊಂಟಿದ್ದೀನಿ. ಸೊ ಬರ್ರಿ, ಯಾಕಂದ್ರೆ ಹೇಳ್ತೀನಿ ನಿಮ್ಗೆ ಬಂದಾದ್ಮೇಲೆ ಹೇಳ್ತೀನಿ ಏನಂತ ಹೇಳಿ. ಈಗ ನಾವು ಪಾರ್ಲರ್ಗೆ ಬಂದೀವಿ ನೋಡ್ರಿ. ಪಾರ್ಲರ್ ಅಂದ್ರೆ ಏನು ದೊಡ್ಡ ಪಾರ್ಲರ್ ಅಲ್ಲ, ಸಿಂಪಲ್ ಆಗಿ ಮನೆಯೊಳಗೆ ಒಂದು ರೂಮ್ ಒಳಗೆ ಒಂದು ಚೇರ್ ಇಟ್ಕೊಂಡು ಒಂದು ಸಣ್ಣ ಮಿರರ್ ಇಟ್ಕೊಂಡು ಅಷ್ಟು ಇದು ಮಾಡ್ಕೊಳತ್ತಾರ. ಹೊರ ಹೋಗ್ತಾರಂತ, ಸುಮ್ಮ ಮನೆ ಕಡೆ ಯಾರಾದರೂ ಬಂದ್ರದು ಮಾಡೋಕೆ ಈಸಿ ಆಗಲಿ ಅಂತ ಹೇಳಿ ಈ ಥರ ಮಾಡ್ಕೊಂಡಾರ. ನನಗೂ ಭಾಳ ದೂರದ್ದು ಹೋಗುವಂಥ ಕೆಪಾಸಿಟಿ ಇರಲಿಲ್ಲ. ಸೊ ಮನೆ ಕಡೆನ ಇಲ್ಲೇ ಬಂದಿದ್ದೇನೆ. ನಾನೇನು ಹೋಗೋದೇ ಇಲ್ಲ ಪಾರ್ಲರ್ಗದು, ಓನ್ ಆಗಿ ನಾನು ಮಾಡ್ಕೊಳ್ತೇನೆ. ಬಟ್ ಅಟ್ಲೀಸ್ಟ್ ಈಗ ಮ್ಯಾಟರ್ನಿಟಿ ಶೂಟ್ ಐತಿ, ಹಾಗಾಗಿ ಐಬ್ರೋ ಆದರೂ ಮಾಡ್ಕೊಂಡು ಹೋದ್ರಾಯ್ತು ಅಂತ ಹೇಳಿ ಬಂದಿದ್ದೆ. ಸೊ ಹೇಗೆ ಮಾಡ್ತಾರೆ ಗೊತ್ತಿಲ್ಲ, ಒಂದು ಶೇಪ್ ಬಂದರೆ ಸಾಕು ನನಗೀಗ, ಆಮೇಲೆ ನಾನೇ ಮಾಡ್ಕೋತೇನೆ. ಇವಾಗಂತೂ ಪಾರ್ಲರು, ಮೇಕಪ್ಪು, ಫೋಟೋಶೂಟು ಇವೆಲ್ಲ ಭಾಳ ಅಂದ್ರೆ ಭಾಳ ಕಾಸ್ಟ್ಲಿ ಆಗಿಬಿಟ್ಟಾವ ನೋಡ್ರಿ. ಮೇಕಪ್ ಅಂತೂ ಸಿಕ್ಕಾಪಟ್ಟೆ ಅಂತಲೇ ಹೇಳ್ಬೋದು. ಮತ್ತು ಪಾರ್ಲರ್ ಒಳಗೂ ಎಲ್ಲ ಕಾಸ್ಟ್ಲಿ ಮಾಡಿದ್ದಾರೆ. ನಾವು ಕಾಲೇಜ್ ಟೈಮ್ದಾಗ ಅದು 10 ರೂಪೀಸ್ ಅದು ಕೊಟ್ಟು ಮಾಡಿಸ್ಕೊಂಡು ಬರ್ತಿದ್ವಿ. ಅದು ಕಾಲೇಜ್ ಐ ಡಿ ಇತ್ತಂದ್ರೆ ಕಡಿಮೆ ತೊಗೋತಿದ್ರು, ಕಾಲೇಜ್ ಐ ಡಿ ಇರಲಿ ಅಂದ್ರೆ ಒಂದು 15 ರೂಪೀಸ್ ಅದು ತೊಗೊಳ್ತಿದ್ರು. ಬಟ್ ಇವಾಗಂತೂ ಆ ಥರ ಇಲ್ಲ. 10 ಹೋಗ್ಬಿಟ್ಟು ಇವಾಗ ಒಮ್ಮೆ 50 ಆಗಿಬಿಟ್ಟೈತೆ ನೋಡ್ರಿ. ಒಂದು ಐಬ್ರೋ ಮಾಡ್ಕೋಬೇಕಂದ್ರೆ 50 ರೂಪೀಸ್ ಕೊಡ್ಬೇಕಾ. ಅದ್ರ ಬದಲು ನಾವೇ ಓನ್ ಆಗಿ ಕಲ್ಕೊಂಡ್ರು ಬೆಸ್ಟ್ ಅದ. ನಾನು ಐಬ್ರೋ, ಫೋರ್ಹೆಡ್, ಅಪ್ಪರ್ ಲಿಪ್ ಇವೆಲ್ಲನೂ ನಾನು ಸ್ವಂತ ಮಾಡ್ಕೊಳ್ತೇನೆ. ಹೊರಗಡೆ ಎಲ್ಲೂ ಹೋಗಂಗಿಲ್ಲ. ಯಾಕಂದ್ರೆ ಹೊರಗಡೆ ಹೋದ್ರೆ ಒಂದೊಂದು ಸಾರಿ ಏನು ಮಾಡಿಬಿಡ್ತಾರೆ ಅಂದರೆ ಶೇಪ್ ಎಲ್ಲ ಚೇಂಜ್ ಮಾಡಿಬಿಡ್ತಾರೆ. ಒಂದು ಕಡೆ ಕಡಿಮೆ, ಒಂದು ಕಡೆ ಹೆಚ್ಚು ಮಾಡಿಬಿಟ್ಟು ಎಲ್ಲನೂ ಒಂಥರ ಮಾಡಿಬಿಡ್ತಾರೆ. ಹಾಗಾಗಿ ನಾನು ಹೋಗೋದೇ ಬಿಟ್ಬಿಟ್ಟಿದ್ದೇನೆ. ಅದು ಮದುವೆಗಿಂತ ಮೊದಲೆಲ್ಲ ಹೋಗ್ತಿದ್ದೆ. ಜಸ್ಟ್ ಐಬ್ರೋ ಅಷ್ಟೇ ಮಾಡ್ಕೊಂಬರೋದಿತ್ತು ನೋಡ್ರಿ. ಶೇಪ್ ಎಲ್ಲ ಇದಾಗಿತ್ತು, ನಾನೇ ಮಾಡ್ಕೊತೇನೆ ಮನೆಯೊಳಗೆ. ಸೊ ಫಸ್ಟ್ ಟೈಮ ಭಾಳ ವರ್ಷ ಆದ್ಮ್ಯಾಗ ಒಂದು ಶೇಪ್ ಬರಲಿ ಅಂಥೇಳಿ ಮಾಡ್ಕೊಂಬರಕ್ಕೆ ಹೋಗಿದ್ದೆ. ಮಾಡಿದ್ದಾರೆ, ಓಕೆ. ಸೊ ಮಾಡಿಸ್ಕೊಂಡಾದ್ಮೇಲೆ ಹಂಗೆ ಇಲ್ಲೇ ಹೋಗಿ ಬಂದ್ವಿ. ಚಾರ್ವಿ ಬಂದಾಳ ನೋಡ್ರಿ ಆಟ ಆಡೋಕೆ, ಕರ್ಕೊಂಡು ಬಂದೆ. ಅವ್ರ ಮನೆಗೆ ಹೋಗಿದ್ವಿ. ಹೋಗಿ ಕೂತು ಚಹಾ ಕುಡಿಯೋಂಗಿಲ್ಲ, ಬಟ್ ಚಹಾ ಮಾಡಿದ್ರು ಅಂದ್ಕೂಡಲೇ ಸ್ವಲ್ಪ ಚಹಾ ಕುಡಿದು ಒಂದು 10-15 ನಿಮಿಷ ಕುಂತು ಮನೆಗೆ ಬರ್ತೇನೆ ಅನ್ನಕತ್ಲ. ಅದಕ್ಕೆ ಕರ್ಕೊಂಡು ಬಂದ್ವಿ. ಚಿನ್ನೊಂದು ಜೊತೆ ಒಂದು ಸ್ವಲ್ಪ ಆಟ ಆಡಕತ್ತಾಳ ನೋಡ್ತೀನಿ. ಸುಮ್ಮ ಹೆಂಗೆ ಆಡ್ತಾಳಕ್ಕೆ. ಎಲ್ಲ ಇವನ್ನ ಆಟ ಆಡಂಗಿಲ್ಲ ನಮ್ಮ ಚಿನ್ನು. ಇವತ್ತ ತಕ್ಕೊಂಡು ನಾನೆಲ್ಲನೂ ಇದ್ರೊಳಗೆ ಒಂದಷ್ಟು ಬಕೆಟ್ ಒಳಗೆ ಆಟ ಆಡೋ ಇಟ್ಟಿದ್ವಿ. ಮತ್ತು ಅದು ಬುಲ್ಡೋಜರು, ಕಾರು ಒಟ್ಟು ಆಡಂಗೇ ಇಲ್ಲ ನೋಡ್ರಿ ಇವತ್ತನ. ನಮ್ಮ ಚಿನ್ನು ಒಟ್ಟು ಆಡಂಗಿಲ್ಲ ನೋಡ್ರಿ ಇವತ್ತು. ಚಾರ್ವಿ ಜೊತೆ ಹೆಂಗೆ ಆಟ ಆಡಿಸ್ಕೊಂತ ಕೂತಾನೆ. ಆಡಂದ್ರೆ ಅವ್ನು ಆಟಿಕೆ ಸಾಮಾನು ಇಟ್ಟೇನೆ 1 ವರ್ಷ ಮೇಲೆ ಆಯ್ತು ಬಕೆಟ್ ಒಳಗೆ, ಒಟ್ಟು ಓಪನೇ ಮಾಡಿಲ್ಲ. ಮಸ್ತ್ ಅದಾವಲ್ಲ. ಅದ್ರೊಳಗೆ ಇವು ಬರ್ತಿದ್ವಲ್ಲ, ಬಡೆ ಸೋಪ್ ಬರ್ತಿದ್ವಲ್ಲ ಅದ್ರಾಗ. ಅವು ನೋಡ್ರಿ, ಅವೆಲ್ಲ ತಿನ್ನಾಕ ತೊಗೊಂಬರ್ತಿದ್ದ, ಅದ್ರ ಜೊತೆ ಆಟ ಆಡೋ ಬರ್ತಿದ್ವ. ಹಾಂ, ಏನಾದರೂ ಈ ಥರ ಮಸ್ತ್ ತಿನ್ನಾಕ ತೊಗೊಂಬಂದ್ರೆ ಅದ್ರ ಜೊತೆ ಆಟ ಆಡೋದು ಬರ್ತಿದ್ವ. ಹೆಂಗೆ ಆಡತ್ತಾಳ ನೋಡ್ರಿ, ಭಾಳ ಶಾಣೆ ಅದಾಳ. ಶಾಂತ್ಲೆ ಕೂತ್ ಆಡಕತ್ತಾಳ. ಈ ಥರ ಇರ್ಬೇಕು ನೋಡ್ರಿ ಹುಡುಗರು ಅಂದ್ರೆ. ನಮ್ಮ ಚಿನ್ನು ಅಂತೂ ಅದು ಹಂಗೆ ಮಸ್ತ್ ಐತ್ಲ ಅದು ನೋಡ್ರಿ. ಆ್ಯನಿಮಲ್ಸ್ ಎಲ್ಲ ಇಡಾಕತ್ತಾಳ ಅಲ್ಲಿ ಜೋಡಿಸಿ.
ಶಾಂತ್ಲಿ ಈ ಥರ ಕೂತ್ ಆಡಕತ್ರ ನೋಡು ಮಸ್ತ್. ಫುಲ್ ನೋಡು ಅದು ನಿನಗೆ ಇದಕ್ಕೆ ತಂದು ಕೊಟ್ಟಿದ್ದು ಅದನ್ನ ಬಡ್ಡೆ ಕ್ರಿಸ್ಮಸ್ ಅಮ್ಮ ತಂದಿದ್ದಲ್ಲದ ಪಪ್ಪ ಕ್ರಿಸ್ಮಸ್ಗೆ ಗಿಫ್ಟ್ ಕೊಟ್ಟಿರ್ತೇವೆ ನೋಡ್ರಿ ಪ್ರತಿ ವರ್ಷನೂ. ಆವಾಗ ಅವ್ರ ಪಪ್ಪ ತಂದು ಕೊಟ್ಟಿದ್ರ. ಈಗ 2 ವರ್ಷ ಆತ ಕ್ರಿಸ್ಮಸ್ಗೆ ಏನು ಗಿಫ್ಟ್ ಕೊಡಾಕತ್ತಿಲ್ಲ. ದೊಡ್ಡವಾಗಿದ್ದಾನ, ಏನು ಕೊಟ್ಟರು ಆಡಂಗಿಲ್ಲ, ಸುಮ್ಮನೆ ಇಟ್ಟು ಬಿಡ್ತಾನ, ಮುರಿದು ಬಿಡ್ತಾನ. ಅದಕ್ಕೆ ಈಗ 2 ವರ್ಷದಿಂದ ಕೊಡೋದು ಬಿಟ್ಬಿಟ್ಟಿದ್ದೇವೆ. ಅದು ಗೊಂಬಿಗೆ ನೋಡ್ರಿ ಹಂಗಿನ ಇಲ್ಲ ಹಂಗೆ ಎಲ್ಲ ಎಲ್ಲಿ ಹೋಗಿದ್ದಾನೆ ಅಂಬಲ್ ಚಿನ್ನು ನೋಡಕ್ಕೆ ಹೆಂಗೆ ಆಡ್ಸಾಕತ್ತಾಳ ನೋಡಿ ಹಿಡ್ಕೊಂಡು ಪಾಪುಗತ್ತೆ. ಚಿನ್ನು ಮತ್ತು ಚಾರ್ವಿ ಇಬ್ಬರೇ ಆಡಾಕತ್ತಿದ್ರು ನೋಡ್ರಿ. ಆಮೇಲೆ ಚಿನ್ನೊಂದು ಫ್ರೆಂಡ್ ಬಂದ ತರುಣ. ಸೊ ಅವನು ಕೂಡ ಆಡಾಕತ್ತಾನ. ಈಗೆಲ್ಲ ಇವ ಆಟಿಕೆ ಸಾಮಾನೆಲ್ಲ ಹಂಗೆ ಇಟ್ಟಿರ್ತೇವಿ. ಚಾರ್ವಿ ಬಂದಾಳ ಅಂತೇಳಿ ತೆಗೆದು ಕೂಡಲೇ ಈಗ ಆಡಾಕತ್ತಾರ ಎಲ್ಲರೂ ಕೂಡಿ. ಸೊ ಮಜಾ ಬರತೈತಿ. ನನ್ನ ಟೀಮಾಗ ನನ್ನ ಟೀಮ್ನ ಪಾರ್ಟಿ ಅಚ್ಚಾ ತಗಲ ಮದಕ್ಕು ನೋಡಿದ್ರಲ್ಲ ಇವತ್ತಿನ ಬ್ಲಾಗ್ ಯಾವ ಥರ ಇತ್ತು ಅಂತ ಹೇಳಿ. ಶಾಪಿಂಗ್ ಮಾಡ್ಕೊಂಡು ಬಂದ್ವಿ, ಆಮೇಲೆ ಕೈ ಬೇರೆ ಸುಟ್ಕೊಂಡೆ, ಪಾರ್ಲರ್ಗೂ ಹೋಗಿ ಬಂದ್ವಿ, ಚಾರ್ವಿನೂ ಮನೆಗೆ ಬಂದಿದ್ಲು. ಸೊ ಇದಾಗಿತ್ತು ಇವತ್ತಿನ ಬ್ಲಾಗು. ಮತ್ತು ಬೇರೆ ಹೊಸ ವಿಡಿಯೋ ಒಳಗೆ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಲವ್ ಯು ಆಲ್, ಬಾಯ್.